guys, welcome back to my channel Nikitha Priya's Easy English. I am your friend Nikitha Priya and I am here to help you learn English. Let's learn English through Kannada. So friends, ಇವತ್ತು ನಾನು ಇಂಗ್ಲಿಷ್ನ ಒಂದು ಮ್ಯಾಜಿಕ್ ಸ್ಟಿಕ್ನೇ ತಗೊಂಬಂದಿದ್ದೀನಿ. ಹಾಗಂದ್ರೆ ಏನು? ಹಾಗಂದ್ರೆ ಈಗ ನೀವು ಇಂಗ್ಲಿಷ್ ಕಲಿಬೇಕು ಅಂದರೆ ಫಸ್ಟ್ ನೀವು ಫ್ರೇಸಸ್ಸಿಂದ ಕಲಿಬೇಕಾಗುತ್ತೆ. ಫ್ರೇಸಸ್ ಅಂದರೆ ಏನು? ಫ್ರೇಸಸ್ ಅಂದರೆ ಚಿಕ್ಕ ಚಿಕ್ಕ ಸೆಂಟೆನ್ಸಸ್, ಒನ್ ವರ್ಡ್ ಅಥವಾ ಟೂ ವರ್ಡ್ ಈ ರೀತಿ ಮಿಕ್ಸ್ ಮಾಡಿ ಒಂದು ಮೀನಿಂಗ್ ಬರುತ್ತೆ, ಅದಕ್ಕೆ ನಾವು ಫ್ರೇಸಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಸೆಂಟೆನ್ಸ್ನಲ್ಲಿ ಪೂರ್ತಿ ಸೆಂಟೆನ್ಸ್ ಹೇಳಿದ್ರೆ ಅದು ಪೂರ್ತಿ ಮೀನಿಂಗ್ ಬರುತ್ತೆ. ಆದರೆ ಫ್ರೇಸಸ್ ಜಸ್ಟ್ ಒನ್ ಆರ್ ಟೂ ವರ್ಡ್ಸ್ ನೀವು ಹೇಳೋದ್ರಿಂದ ಅದಕ್ಕೆ ನಾವು ಅಲ್ಲಿ ಪೂರ್ತಿ ಮೀನಿಂಗೇ ಅಡಗಿರುತ್ತೆ. ಫಾರ್ ಎಕ್ಸಾಂಪಲ್, ಸಾರಿ, ಥ್ಯಾಂಕ್ ಯು, ಎಕ್ಸ್ಕ್ಯೂಸ್ ಮೀ. ಸಾರಿ ಅಂದ್ರೇನು? ನನ್ನ ಕ್ಷಮಿಸಬೇಡಿ ಅನ್ನೋದು ಸಾರಿ ಅನ್ನೋ ಒಂದೇ ಒಂದು ವರ್ಡ್, ಅದಕ್ಕೆ ಫ್ರೇಸ್ ಅಂತೀವಿ. ಸೊ ಇದರಿಂದ ನಾವು ಈಸಿಯಾಗಿ ಹೇಳಿಬಿಟ್ವಿ, ಅಲ್ಲಿ ಅರ್ಥ ಆಗ್ಬಿಡ್ತು. ನೆಕ್ಸ್ಟ್, ಥ್ಯಾಂಕ್ ಯು ಅಂದ್ರೇನು? ಧನ್ಯವಾದಗಳು, ಅಂದರೆ ನೀವು ನನಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಅನ್ನೋದು ಅದು ಫ್ರೇಸ್. ಈ ರೀತಿ ಚಿಕ್ಕ ಚಿಕ್ಕ ಫ್ರೇಸಸ್ಸಿಂದ ನೀವು ಇಂಗ್ಲೀಷ್ ಮಾತಾಡೋದನ್ನು ಸ್ಟಾರ್ಟ್ ಮಾಡಿದರೆ ಆಮೇಲೆ ನೀವು ದೊಡ್ಡ ದೊಡ್ಡ ಸೆಂಟೆನ್ಸಸ್ ಮಾತಾಡೋದಕ್ಕೆ ನಿಮಗೆ ಸುಲಭ ಆಗುತ್ತೆ. ಈಗ ಇಂಗ್ಲೀಷ್ ಕಲಿತಾ ಇದ್ದೀರಾ ಅಂದ ತಕ್ಷಣವೇ ನೀವು ಸಡನ್ನಾಗಿ ಒಂದೇ ಸಲಕ್ಕೆ ಪೂರ್ತಿ ಸೆಂಟೆನ್ಸ್, ದೊಡ್ಡ ದೊಡ್ಡ ಸೆಂಟೆನ್ಸ್, ಪ್ಯಾರಾಗ್ರಾಫ್ ಅಷ್ಟು ನಾನು ಮಾತಾಡ್ತೀನಿ ಅಂತ ಅಂದ್ಕೋಬೇಡಿ. ಮೊದಲು ನೀವು ಸಿಂಗಲ್ ಒನ್ ಸೆಂಟೆನ್ಸಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಅದು ನಿಧಾನವಾಗಿ ನೀವು ಜಾಸ್ತಿ ಮಾಡ್ಕೋತಾ ಹೋಗಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು 70 ಫ್ರೇಸಸ್ನ ನಿಮಗೋಸ್ಕರ ತಂದಿದ್ದೀನಿ. ಆ್ಯಂಡ್ ಇದನ್ನು ಇವತ್ತೇ ನೋಡಿದ ತಕ್ಷಣವೇ ನೀವು ಮಾತಾಡೋದನ್ನು ಶುರು ಮಾಡ್ತೀರ. ಅಷ್ಟು ಈಸಿಯಾಗಿರುವಂತಹ ಸೆಂಟೆನ್ಸಸ್. ಆದರೆ ನಾನು ಫಸ್ಟ್ ಇದನ್ನು ಕನ್ನಡದಲ್ಲಿ ಹೇಳ್ತೀನಿ, ಆಮೇಲೆ ಇಂಗ್ಲೀಷ್ನಲ್ಲಿ ಹೇಳ್ತೀನಿ, ಇನ್ನೊಂದ್ಸಲ ಇಂಗ್ಲೀಷ್ನಲ್ಲಿ ರಿಪೀಟ್ ಮಾಡ್ತೀನಿ, ಸೊ ದ್ಯಾಟ್ ನೀವು ನನ್ನ ಜೊತೆಲಿ ರಿಪೀಟ್ ಮಾಡಲಿ ಅಂತ. ಸೊ ನೀವು ನನ್ನ ಜೊತೆ ರಿಪೀಟ್ ಮಾಡ್ತಾ ಇದ್ದರೆ ಅಥವಾ ನೀವು ಇದ್ರ ಜೊತೆ ಹೇಳ್ತಾ ಇದ್ದರೆ ನಿಮಗೆ ಈಸಿಯಾಗಿ ಈ ವಾಕ್ಯಗಳು ಅಂದರೆ ಈ ಫ್ರೇಸಸ್ ಈಸಿಯಾಗಿ ನೀವು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ವಿತೌಟ್ ಎನಿ ಫರ್ದರ್ adu, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನಗೆ ಕರೆ ಮಾಡಿ. ಕಾಲ್ ಮೀ. ಈ ನಂಬರಿಗೆ ಕರೆ ಮಾಡಿ. ಕಾಲ್ ದಿಸ್ ನಂಬರ್. ಕಾಳಜಿ ವಹಿಸಿ. ಟೇಕ್ ಕೇರ್. ಸುಲಭವಾಗಿ ತೆಗೆದುಕೊಳ್ಳಿ. ಟೇಕ್ ಇಟ್ ಈಸಿ. ಆರಾಮಾಗಿ ಮಾಡಿ. ಟೇಕ್ ಯೋರ್ ಟೈಮ್. ಭಲೆ ಅಥವಾ ಭೇಷ್, ಚೆನ್ನಾಗಿ ಮಾಡಿದೀಯಾ, ಶಭಾಷ್ಗಿರಿ ಕೊಡ್ತೀವಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ವೆಲ್ ಡನ್. ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಐ ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥ ಆಗುತ್ತೆ ನಿಮ್ಮ ಕಷ್ಟ ಅಂತ ಹೇಳುವಾಗ. ಚಿಂತೆ ಮಾಡಬೇಡಿ. ಡೋಂಟ್ ವರಿ. ನಿಲ್ಲಿಸಬೇಡಿ. ಡೋಂಟ್ ಸ್ಟಾಪ್. ಸೋಲನ್ನು ಒಪ್ಕೊಳ್ಬೇಡ. ಡೋಂಟ್ ಗಿವ್ ಅಪ್. ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ನಾನು ಹೆದರುವುದಿಲ್ಲ. ಐ ಡೋಂಟ್ ಕೇರ್. ಇದಕ್ಕೆಲ್ಲ ನಾನು ಕೇರ್ ಮಾಡೋಲ್ಲ ಅಂತ ಹೇಳ್ತೀವಲ್ಲ, ಸೊ ಆವಾಗ ಇದನ್ನು ಯೂಸ್ ಮಾಡಿ. ನನಗೆ ಅರ್ಥವಾಗುತ್ತಿಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಶಾಂತವಾಗಿರಿ. ಬಿ ಕ್ವೈಟ್. ಜಾಗರೂಕರಾಗಿರಿ. ಬಿ ಕೇರ್ಫುಲ್ ಅಥವಾ ಹುಷಾರಾಗಿರಿ ಅನ್ನೋದಕ್ಕೂ ಕೂಡ ಬಿ ಕೇರ್ಫುಲ್.
ಪ್ರಯತ್ನಿಸುತ್ತೀರಿ ಅಂದರೆ ಪ್ರಯತ್ನ ಮಾಡ್ತಾನೇ ಇರಿ ಅಂತ ಹೇಳೋದಕ್ಕೆ ಕೀಪ್ ಟ್ರೈಯಿಂಗ್, ಕೀಪ್ ಟ್ರೈಯಿಂಗ್. ಹೀಗೆ ಮುಂದುವರಿಸು, ಹೀಗೆ ಕಂಟಿನ್ಯೂ ಮಾಡು ಅಂತ ಹೇಳ್ತೀವಲ್ಲ, ಸೊ ಅದನ್ನು ಇಂಗ್ಲೀಷ್ನಲ್ಲಿ ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ಯಾಕಂದರೆ ನಾನು ಹೊಸದಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಹೋಗ್ತಾ ಇರು, ಕೀಪ್ ಗೋಯಿಂಗ್, ಕೀಪ್ ಗೋಯಿಂಗ್. ನಗುತ್ತಾ ಇರು, ಕೀಪ್ ಲಾಫಿಂಗ್, ಕೀಪ್ ಲಾಫಿಂಗ್. ಶಾಂತವಾಗಿರು, ಕೀಪ್ ಕಾಮ್, ಕೀಪ್ ಕಾಮ್. ಸೊ ನೋಡಿ, ಇದೆಲ್ಲ ಫ್ರೇಸಸ್, ಸೊ ತುಂಬ ಮೀನಿಂಗ್ ಇರುತ್ತೆ ಅಲ್ವಾ, ಸೊ ಇದಕ್ಕೆ ಫ್ರೇಸಸ್ ಅಂತಲೇ ಹೇಳ್ತೀವಿ. ನನಗೆ ಸಹಾಯ ಮಾಡಲು ಬಿಡಿ ಅಥವಾ ನನಗೆ ಸಹಾಯ ಮಾಡಲು ಬಿಡು. ಲೆಟ್ ಮೀ ಹೆಲ್ಪ್, ಲೆಟ್ ಮೀ ಹೆಲ್ಪ್. ಇರಲಿ ಬಿಡಿ, ಪರವಾಗಿಲ್ಲ ಇರಲಿ ಬಿಡಿ ಅಂತ ಹೇಳ್ತೀವಲ್ಲ, ಸೊ ಅದನ್ನು ಲೆಟ್ ಇಟ್ ಬಿ, ಲೆಟ್ ಇಟ್ ಬಿ. ಗಟ್ಟಿಯಾಗಿರು, ಸ್ಟೇ ಸ್ಟ್ರಾಂಗ್, ಸ್ಟೇ ಸ್ಟ್ರಾಂಗ್. ಎದೆಗುಂದಬೇಡ, ಗಟ್ಟಿಯಾಗಿರು ಅಂತ ಹೇಳುವಾಗ ಸ್ಟೇ ಸ್ಟ್ರಾಂಗ್. ಯಾವ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಮಜಾ ಮಾಡಿ, ಹ್ಯಾವ್ ಫನ್, ಹ್ಯಾವ್ ಫನ್. ಚೆನ್ನಾಗಿ ಎಂಜಾಯ್ ಮಾಡಿ ಅಂತೀವಲ್ಲ. ಧನ್ಯವಾದಗಳು, ಇದು ಎಲ್ಲರಿಗೂ ಗೊತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದಗಳು ಗೆಳೆಯ ಅಥವಾ ಧನ್ಯವಾದಗಳು ಗೆಳತಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಫ್ರೆಂಡ್. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಕ್ಷಮಿಸಿ, ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ. ಕ್ಷಮಿಸಿ, ಇಲ್ಲ. ಸಾರಿ, ನೋ, ಸಾರಿ, ನೋ. ಯಾರಾದರೂ ಏನಾದರೂ ಹೇಳ್ತಾರೆ ಆವಾಗ ಇಲ್ಲ ಸಾರಿ ಅಂತ ಹೇಳ್ತೀವಲ್ಲ, ಸೊ ಅದನ್ನು ನಾನು ಜಸ್ಟ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಹೌದು, ದಯವಿಟ್ಟು. ಎಸ್ ಪ್ಲೀಸ್, ಎಸ್ ಪ್ಲೀಸ್. ನನಗೆ ಸಹಾಯ ಮಾಡಿ, ಹೆಲ್ಪ್ ಮೀ, ಹೆಲ್ಪ್ ಮೀ. ಉತ್ತಮ ಕೆಲಸ ಅಂದರೆ ಒಳ್ಳೆ ಕೆಲಸ. ಗ್ರೇಟ್ ಜಾಬ್, ಗ್ರೇಟ್ ಜಾಬ್. ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಗ್ರೇಟ್ ಜಾಬ್ ಅಂತೀವಿ. ಗೆಳೆಯ, ನಿನಗೆ ವಿದಾಯ. ಗುಡ್ ಬೈ ಫ್ರೆಂಡ್, ಗುಡ್ ಬೈ ಫ್ರೆಂಡ್. ಇದೇ ರೀತಿಯ ನಿಮಗಿನ್ನೂ ಜಾಸ್ತಿ ವೀಡಿಯೋಸ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಹೌದು ನಮಗೆ ಇದೇ ಥರದ ವೀಡಿಯೋ ಇನ್ನೂ ಜಾಸ್ತಿ ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಜನ್ಮದಿನದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಕಾಯಿರಿ, ಜಸ್ಟ್ ವೇಟ್, ಜಸ್ಟ್ ವೇಟ್. ಒಳ್ಳೆಯ ಕೆಲಸ ಮಾಡಿದೆ. ನೈಸ್ ಜಾಬ್,
ನೈಸ್ ಜಾಬ್. ಚೆನ್ನಾಗಿ ಮಾಡಿದೀಯಾ. ಗುಡ್ ಜಾಬ್. ಗುಡ್ ಜಾಬ್. ಶುಭರಾತ್ರಿ. ಇದೆಲ್ರಿಗೂ ಗೊತ್ತು. ಗುಡ್ ನೈಟ್. ಗುಡ್ ನೈಟ್. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಅಥವಾ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಐ ಲವ್ ಯು. ಐ ಲವ್ ಯು. ನಾನು ನಿನ್ನನ್ನು ನೆನಪಿಸಿಕೊಳ್ಳುತ್ತೇನೆ. ಐ ಮಿಸ್ ಯು. ಐ ಮಿಸ್ ಯು. ಐ ಮಿಸ್ ಯು ಅಂತ ಯಾವಾಗ ಹೇಳ್ತೀವಿ? ಯಾರನ್ನಾದರೂ ತುಂಬ ನೆನಪು ಮಾಡ್ಕೊಳ್ಳೋವಾಗ. ಸೊ ಆವಾಗ ಇದನ್ನು ಯೂಸ್ ಮಾಡ್ಬೋದು. ನೀವು ಸಹಾಯ ಮಾಡ್ತೀರಾ? ಕ್ಯಾನ್ ಯು ಹೆಲ್ಪ್? ಕ್ಯಾನ್ ಯು ಹೆಲ್ಪ್? ನಿನ್ನ ಹೆಸರೇನು? ವಾಟ್ಸ್ ಯುವರ್ ನೇಮ್? ವಾಟ್ಸ್ ಯುವರ್ ನೇಮ್? ನೀನು ಹೇಗಿದ್ದೀಯಾ? ಹೌ ಆರ್ ಯು? ಹೌ ಆರ್ ಯು? ನೀನು ಎಲ್ಲಿದ್ದೀಯಾ? ವೇರ್ ಆರ್ ಯು? ವೇರ್ ಆರ್ ಯು? ಆಮೇಲೆ ಸಿಗೋಣ. ಸಿ ಯು ಲೇಟರ್. ಸಿ ಯು ಲೇಟರ್. ನಡೆಯಿರಿ ಹೋಗೋಣ. ಲೆಟ್ಸ್ ಗೋ. ಲೆಟ್ಸ್ ಗೋ. ನಾವು ತಿನ್ನೋಣ. ಲೆಟ್ಸ್ ಈಟ್. ಲೆಟ್ಸ್ ಈಟ್. ಕುಣಿಯೋಣ. ಲೆಟ್ಸ್ ಡಾನ್ಸ್. ಲೆಟ್ಸ್ ಡಾನ್ಸ್. ಮನೆಗೆ ಹೋಗೋಣ. ಲೆಟ್ಸ್ ಗೋ ಹೋಮ್. ಲೆಟ್ಸ್ ಗೋ ಹೋಮ್. ನಡೆಯಿರಿ ಮಾಡೋಣ. ಲೆಟ್ಸ್ ಡೂ ಇಟ್. ಲೆಟ್ಸ್ ಡೂ ಇಟ್. ನಾವೀಗ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬ್ರೇಕ್ ತೆಗೆದುಕೊಳ್ಳೋಣ. ಲೆಟ್ಸ್ ಟೇಕ್ ಅ ಬ್ರೇಕ್. ಲೆಟ್ಸ್ ಟೇಕ್ ಅ ಬ್ರೇಕ್. ಮಜಾ ಮಾಡೋಣ. ಲೆಟ್ಸ್ ಹ್ಯಾವ್ ಫನ್. ಲೆಟ್ಸ್ ಹ್ಯಾವ್ ಫನ್. ಹೊರಗೆ ಹೋಗೋಣ. ಲೆಟ್ಸ್ ಗೋ ಔಟ್. ಲೆಟ್ಸ್ ಗೋ ಔಟ್. ಅಥವಾ ಹೊರಗೆ ಹೋಗೋಣ ಅನ್ನೋದಕ್ಕೆ ಲೆಟ್ಸ್ ಗೋ ಔಟ್ಸೈಡ್ ಅಂತಲೂ ಹೇಳ್ಬೋದು. ಲೆಟ್ಸ್ ಗೋ ಔಟ್ಸೈಡ್. ನಡೆಯಿರಿ ಶಾಪಿಂಗ್ ಹೋಗೋಣ. ಲೆಟ್ಸ್ ಗೋ ಶಾಪಿಂಗ್. ಲೆಟ್ಸ್ ಗೋ ಶಾಪಿಂಗ್. ಲೆಟ್ಸ್ ಗೋ ಟು ಶಾಪಿಂಗ್ ಅಲ್ಲ, ತಪ್ಪಾಗುತ್ತೆ. ಲೆಟ್ಸ್ ಗೋ ಶಾಪಿಂಗ್. ಡ್ರೈವ್ಗೆ ಹೋಗೋಣ. ಲೆಟ್ಸ್ ಗೋ ಫಾರ್ ಅ ಡ್ರೈವ್. ಲೆಟ್ಸ್ ಗೋ ಫಾರ್ ಅ ಡ್ರೈವ್. ನಡೆಯಿರಿ ಊಟ ಮಾಡೋಣ. ಲೆಟ್ಸ್ ಗ್ರ್ಯಾಬ್ ಲಂಚ್. ಲೆಟ್ಸ್ ಗ್ರ್ಯಾಬ್ ಲಂಚ್. ನಾನು ಚೆನ್ನಾಗಿದ್ದೇನೆ. ಐ ಆಮ್ ಫೈನ್. ಐ ಆಮ್ ಫೈನ್. ನನ್ನನ್ನು ಕ್ಷಮಿಸಿ. ಐ ಆಮ್ ಸಾರಿ. ಐ ಆಮ್ ಸಾರಿ. ನಿಜವಾಗಿಯೂ ನನ್ನನ್ನು ಕ್ಷಮಿಸಿ. ಐ ಆಮ್ ರಿಯಲಿ ಸಾರಿ. ಐ ಆಮ್ ರಿಯಲಿ ಸಾರಿ. ನಾನು ತುಂಬ ಸಂತೋಷವಾಗಿದ್ದೇನೆ. ಐ ಆಮ್ ಸೋ ಹ್ಯಾಪಿ. ಐ ಆಮ್ ಸೋ ಹ್ಯಾಪಿ. ನನಗೆ ಖಚಿತವಿಲ್ಲ. ಐ ಆಮ್ ನಾಟ್ ಶ್ಯೂರ್.
ಐ ಆಮ್ ನಾಟ್ ಶ್ಯೂರ್. ನಾನು ಸುಸ್ತಾಗಿದ್ದೇನೆ. ಐ ಆಮ್ ಟಯರ್ಡ್. ಐ ಆಮ್ ಟಯರ್ಡ್. ನನಗೆ ಸುಸ್ತಾಗುತ್ತಿದೆ ಅಥವಾ ನನಗೆ ಆಯಾಸವಾಗುತ್ತಿದೆ. ಐ ಆಮ್ ಫೀಲಿಂಗ್ ಟಯರ್ಡ್. ಐ ಆಮ್ ಫೀಲಿಂಗ್ ಟಯರ್ಡ್. ನನಗೆ ಹಸಿವಾಗುತ್ತಿದೆ. ಐ ಆಮ್ ಫೀಲಿಂಗ್ ಹಂಗ್ರಿ. ಐ ಆಮ್ ಫೀಲಿಂಗ್ ಹಂಗ್ರಿ. ನನಗೆ ನಿದ್ದೆ ಬರ್ತಿದೆ. ಐ ಆಮ್ ಫೀಲಿಂಗ್ ಸ್ಲೀಪಿ. ಐ ಆಮ್ ಫೀಲಿಂಗ್ ಸ್ಲೀಪಿ. ಅದೇನು ಅಂಥ ದೊಡ್ಡ ವಿಷಯ ಅಲ್ಲ. It doesn't matter. It doesn't matter. ನನಗೆ ಸಹಾಯ ಬೇಕು. I need help. I need help. ನನಗೆ ಬ್ರೇಕ್ನ ಅವಶ್ಯಕತೆ ಇದೆ ಅಥವಾ ನನಗೆ ಬ್ರೇಕ್ ಬೇಕು. I need a break. I need a break. ನಾನು ಬೇಗ ಏಳಬೇಕು. I have to wake up early. I have to wake up early. ನೀವು ಬಿಲ್ ಕಟ್ಟಬೇಕು ಅಥವಾ ನೀವು ಬಿಲ್ ಪಾವತಿಸಬೇಕು. You have to pay the bill. You have to pay the bill. ನಾನು ರಾತ್ರಿ ಅಡುಗೆ ಮಾಡಬೇಕು. I have to make dinner. I have to make dinner. ಅವರು ರೈಲು ಹಿಡಿಯಬೇಕು. ನಾನು ಟ್ರೈನ್ನ ಕ್ಯಾಚ್ ಮಾಡಬೇಕು ಅನ್ನೋದಕ್ಕೆ ದೇ ಹ್ಯಾವ್ ಟು ಕ್ಯಾಚ್ ದ ಟ್ರೈನ್. ದೇ ಹ್ಯಾವ್ ಟು ಕ್ಯಾಚ್ ದ ಟ್ರೈನ್. ನಾನು ವಿರಾಮ ತೆಗೆದುಕೊಳ್ಳಬೇಕು. ಐ ಮಸ್ಟ್ ಟೇಕ್ ಅ ಬ್ರೇಕ್. ಐ ಮಸ್ಟ್ ಟೇಕ್ ಅ ಬ್ರೇಕ್. ನೀವು ಜಾಗರೂಕರಾಗಿರಬೇಕು. ಯು ಮಸ್ಟ್ ಬಿ ಕೇರ್ಫುಲ್. ಯು ಮಸ್ಟ್ ಬಿ ಕೇರ್ಫುಲ್. ನಾನು ಈ ಕೆಲಸವನ್ನು ಇವತ್ತೇ ಮುಗಿಸ್ಬೇಕು. I must finish this task today. I must finish this task today. ನೀವು ನಿಯಮಗಳನ್ನು ಅನುಸರಿಸಬೇಕು. You must follow the rules. You must follow the rules. ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. We must help each other. We must help each other. ನಾವು ತಾಳ್ಮೆಯಿಂದಿರಬೇಕು. We must be patient. We must be patient. ಗ್ರೇಟ್ ಗೈಸ್, ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ. ಸೊ ಇದೇ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇರಿ ಆ್ಯಂಡ್ ಐ ಹೋಪ್ ನಿಮಗೆ ಕಡಿಮೆ ಅಂದ್ರೂ 50ರಿಂದ 60 ಫ್ರೇಸಸ್ ಆಗಲಿ ನೀವು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಹೊಸ ವೀಡಿಯೋನಿಗೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಇಂಗ್ಲೀಷ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.